ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಪುಟಾಣಿ ಮಕ್ಳುಗಳಿಗೆ ಅಂದರೆ 1 ತಿಂಗಳಿಂದ 1 ವರ್ಷದ ತನಕ 2 ವರ್ಷದ ತನಕನೂ ಹಾಕ್ಬೋದು ಅಂತ ಮಕ್ಳುಗಳಿಗೆ ನಾವು ಕುವಾಲಿ ಅಂದರೆ ನಮ್ಮ ಮೈಸೂರು ಸೈಡು ಕುವಾಲಿ ಅಂತ ಅಂತೀವಿ, ಕೆಲವು ಕಡೆ ಕುಂಚಂಗಿ ಅಂತಾರೆ, ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಅಂದರೆ ಕ್ಯಾಪು, ಬೇಬೀಸ್ಗೆ ಕ್ಯಾಪ್ನ ಯಾವ ರೀತಿ ಮನೆಯಲ್ಲೇ ಹೊಲ್ಕೋಬೋದು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನಾನು ಮೇಲ್ಗಡೆ ಕ್ಯಾಪ್ಗೆ 7.5 ಇಂಚು ಎರಡೂ ಕಡೆ ಸಮನಾಗಿ 7.5 ಇಂಚ್ಗೆ ಮಾರ್ಕ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಟಚ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಆಗಲೇ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ. ಇವಾಗಿದ್ದು ಮೇನ್ ಫ್ಯಾಬ್ರಿಕ್ಕು. ನೀವು ಒಳಗಡೆಗೆ ಹಾಕೋ ಲೈನಿಂಗ್ ಬಟ್ಟೆನ ಕಾಟನ್ ಬಟ್ಟೆನೇ ಹಾಕಿ, ಮತ್ತು ಇದು ಕೆಳಗಡೆಗೆ ಫ್ರಿಲ್ ಕೊಡೋದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಫ್ರಿಲ್ ಏನು ಬೇಡ, ಸಿಂಪಲ್ಲಾಗಿ ಕೊಟ್ಟರೆ ಸಾಕು. ತುಂಬ ಕೊಟ್ಟರೆ ಮಕ್ಕಳಿಗೆ ತುಂಬ ಒತ್ತುತ್ತದೆ ಮತ್ತು ಇರಿಟೇಷನ್ ಆಗುತ್ತೆ. ಸೊ ನಾನು ಅಗಲ 13 ಇಂಚು ಮತ್ತು ಲೆಂತು 13 ಇಂಚು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ಮೂತಾಗಿರುವಂಥ ಕಾಟನ್ ಬಟ್ಟೆ ಯೂಸ್ ಮಾಡಿ ಒಳಗಡೆಗೆ ಹಾಕೋದಕ್ಕೆ, ಇಲ್ಲಾಂದರೆ ಅದು ಕಟ್ಟಿದಾಗ ಒಂಥರ ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ ಮತ್ತು ರ್ಯಾಷಸ್ ಆಗಿಬಿಡುತ್ತೆ. ಈ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ಸ್ಮೂತಾಗಿರುತ್ತೆ ಮತ್ತು ಬೆಚ್ಚಗೆ, ಚಳಿಗಾಲದಲ್ಲೆಲ್ಲ ತುಂಬ ಬೆಚ್ಚಗೆ ಇರುತ್ತೆ ಮಕ್ಕಳಿಗೆ. ಇವಾಗ ಕೆಳಗಡೆ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಲೈನಿಂಗ್ ಫ್ಯಾಬ್ರಿಕ್ ಏನು ಕಟ್ ಮಾಡಿಕೊಂಡು ಅದೇ ಥರ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನಾವು. ನೋಡಿ, ಆ ಕಡೆ ಈ ಕಡೆ ಅಂದರೆ ಲೆಂತ್ ತೊಗೊಂಡಿದ್ವಲ್ಲ, ಆ ಎರಡೂ ಸೈಡು ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಸೆಂಟರ್ಗೆ ಇಟ್ಕೋಬೇಕು. ನೋಡಿ, ಇವಾಗ ತೋರಿಸ್ತೀನಲ್ಲ ಆ ಥರ. ಈ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸೀದಾ ಮಾಡ್ಕೊಳ್ಳಿ ಅದನ್ನು. ಸೀದಾ ಮಾಡಿಕೊಂಡು ಈ ಕೆಳಗಡೆ ಎಕ್ಸ್ಟ್ರಾ ಕಚ್ಚಾ ಉಳಿದಿತ್ತಲ್ಲ ಪೀಸು, ಅದನ್ನು ಫೋಲ್ಡ್ ಮಾಡಿ ಒಳಗಡೆಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮನೆಯಲ್ಲೇ ಇದನ್ನು ಹೊಲ್ಕೋಬೋದು. ಮಿಷನ್ ಇಲ್ಲ ಅಂದರೆ ಕೈಯಲ್ಲಿ ಕೂಡ ಹೊಲಿಬೋದು. ಆವಾಗಿನ ಕಾಲದಲ್ಲೆಲ್ಲ ಅಂದರೆ ಮಿಷನ್ ಇಲ್ಲದೆ ಇದ್ದಾಗೆಲ್ಲ ನಮ್ಮ ಅಜ್ಜಿ ಅಮ್ಮಂದ್ರೆಲ್ಲ ಕೈಯಲ್ಲೇ ಹೊಲಿದು ಹಾಕ್ತಿದ್ರು. ಇವಾಗ ಮಿಷನ್ ಇದೆ ಮತ್ತು ತುಂಬ ಜನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊತಾರೆ. ಅದ್ರ ಬದಲು ಮನೆಯಲ್ಲಿ ಈ ಥರ ಕಾಟನ್ ಬಟ್ಟೆ ಇದ್ದರೆ ನೀವೇ ಸ್ಟಿಚ್ ಮಾಡ್ಕೋಬೋದು. ಇವಾಗ ಕೆಳಗಡೆ ಫ್ರಿಲ್ಗೆ ಕಟ್ ಮಾಡಿದ್ನಲ್ಲ ಆ ಪೀಸ್ನು ಈ ಥರ 4 ಸೈಡು ಹೊಲ್ಕೊಳ್ಳಿ. 3 ಸೈಡ್ ಹೊಲ್ಕೊಂಡು ಸೀದಾ ಮಾಡಿಕೊಂಡು ಮತ್ತು 4ನೇ ಸೈಡ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ನೀಟಾಗಿ ತೆಗೆದುಬಿಡಿ. ಇವಾಗ ಇದನ್ನು ಸೀದಾ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ನಾಲ್ಕು ಸೈಡು ಕ್ಲೀನಾಗಿ ಮೇಲ್ಗಡೆಯಿಂದ ಸ್ಟಿಚ್ನ ಮಾಡ್ಕೊಳ್ಳಿ. ಒಂದು ಸೈಡ್ ಓಪನ್ ಇರುತ್ತಲ್ಲ, ಅದನ್ನು ಕೂಡ ಒಳಗಡೆಗೆ ಫೋಲ್ಡ್ ಮಾಡಿ ಕಚ್ಚಾ ಕಾಣದೇ ಇರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಆಲ್ರೆಡಿ ಮೇಲ್ಗಡೆ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನು ನೋಡಿ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ನಾವು ಲೆಂತ್ ಜಾಸ್ತಿ ಇರೋ ಪೀಸ್ನ ಇಟ್ಕೊಂಡು ಫ್ರಿಲ್ ಕೊಡಬೇಕು. ಚಿಕ್ಕದಾಗೇ ಫ್ರಿಲ್ ಕೊಟ್ಕೊಂಡು ಬನ್ನಿ. ತುಂಬ ಜಾಸ್ತಿ ಫ್ರಿಲ್ ಏನು ಬೇಡ, ನಾವು ಎಷ್ಟು ಪೀಸ್ ರೆಡಿ ಮಾಡಿದ್ದೀವಿ ಅಷ್ಟನ್ನು ಫ್ರಿಲ್ ಕೊಡಿ.
ಚಳಿಗಾಲದಲ್ಲೆಲ್ಲ ಮಕ್ಕಳಿಗೆ ಈ ಥರ ಕುವಾಲಿಗಳನ್ನ ಹಾಕಿದ್ರೆ ತುಂಬ ಬೆಚ್ಚಗಿರುತ್ತೆ. ಮತ್ತು ನಾವೇ ರೆಡಿ ಮಾಡ್ಕೊಂಡ್ವಿ ಅನ್ನೋ ಒಂದು ಖುಷಿ ಇರುತ್ತಲ್ಲ ನೋಡಿ, ಅದು ಎಷ್ಟು ದುಡ್ಡು ಕೊಟ್ಟರು ಆ ಖುಷಿ ಸಿಗೋದಿಲ್ಲ. ಸೊ ನೀವೇ ನಿಮ್ಮ ಮನೆಯಲ್ಲಿ ನೀವೇ ರೆಡಿ ಮಾಡಿ ನಿಮ್ಮ ಮಕ್ಕಳಿಗೆ ಈ ಥರ ಕುವಾಲಿಗಳನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ಇದಕ್ಕೆ ನಾವು ಕಟ್ಟೋದಕ್ಕೆ ಟ್ಯಾಗ್ನ ರೆಡಿ ಮಾಡ್ಕೊಳ್ಳೋಣ. ಆ ಟ್ಯಾಗ್ಗೂ ಅಷ್ಟೇ ತುಂಬ ಸ್ಮೂತಾಗಿರೋವಂಥ ಪೀಸ್ನ ತೊಗೊಂಡು ಈ ಥರ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅದು ಎರಡೂ ಸೈಡ್ಗೂ ನೀವು ಅಟ್ಯಾಚ್ ಮಾಡ್ಕೋಬೇಕು. ಇದೆಲ್ಲ ಫುಲ್ ಸ್ಟಿಚಿಂಗ್ ತೋರಿಸಿದ್ರೆ ನಿಮಗೆ ಬೋರ್ ಆಗ್ಬೋದು ಅಂದ್ಬಿಟ್ಟು ನಾನು ಸ್ಪೀಡಾಗಿ ವೀಡಿಯೋನ ಓಡಿಸಿದ್ದೀನಿ. ಈ ಟ್ಯಾಗ್ ರೆಡಿ ಆದಮೇಲೆ ನೋಡಿ ಈ ಥರ ಕುವಾಲಿ ಹೊಲ್ಕೊಂಡ್ವಲ್ಲ ಅದಕ್ಕೆ ಆ ಕಡೆ ಈ ಕಡೆ ಸ್ಟಿಚ್ ರಫ್ ಮಾಡ್ಕೊಳ್ಳಿ. ಇದನ್ನು ಸ್ಟಿಚ್ ಮಾಡಿ ಕ್ಲೀನಾಗಿ ರಫ್ ಹೊಡ್ಕೊಬಿಡಿ, ಕಿತ್ತೋಗದೆ ಇರೋ ಥರ. ಎರಡೂ ಸೈಡು ಇದೇ ಥರ ಕ್ಲೀನಾಗಿ ರಫ್ ಹೊಡ್ಕೊಳ್ಳಿ. ಇದು ರೆಡಿ ಮಾಡಿದ್ಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.